ಹಾಯ್ ಗೈಸ್, ರಂಜಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ವೈಟ್ ಎ ಕೊಲಾಬರೇಟರ್ ಅನ್ನೋ ನ್ಯೂ ಫ್ಯೂಚರ್ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಫ್ಯೂಚರ್ ಆಲ್ರೆಡಿ ಎಲ್ರಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಕೊಲಾಬರೇಷನಿಂದ ಕ್ರಿಯೇಟರ್ಸ್ಗೆ ಏನು ಯೂಸ್ ಆಗುತ್ತೆ, ಹಾಗೆ ಕೊಲಾಬರೇಷನ್ನ ಅಕ್ಸೆಪ್ಟ್ ಮಾಡೋವಂಥವ್ರಿಗೆ ಏನಾದರೂ ಯೂಸ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ, ಇದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಹಾಗೆ ಓನರ್ಶಿಪ್ ಯಾರ್ದಿರುತ್ತೆ, ರೆವಿನ್ಯೂ ಯಾರಿಗೆ ಹೋಗುತ್ತೆ, ವಾಚ್ ಅವರ್ಸ್ ಕೌಂಟ್ ಆಗುತ್ತಾ, ಈ ಎಲ್ಲ ಒಂದು ಕನ್ಫ್ಯೂಷನ್ಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕೊಲಾಬರೇಷನ್ನ ಅಕ್ಸೆಪ್ಟ್ ಮಾಡೋರಿಗಾಗಲಿ ಅಥವಾ ಕೊಲಾಬರೇಷನ್ನ ಮಾಡ್ಕೊಳ್ಳೋ ಅಂಥವ್ರಿಗಾಗಲಿ ಯಾವುದೇ ರೀತಿಯಂತಹ ನಷ್ಟ ಆಗೋದಿಲ್ಲ, ಇಬ್ಬರಿಗೂ ಕೂಡ ಲಾಭನೇ. ಕೊಲಾಬರೇಷನ್ನ ಅಕ್ಸೆಪ್ಟ್ ಮಾಡೋ ಅಂಥವ್ರಿಗೆ ಏನು ಲಾಭ ಅಂತಂದರೆ ಸಬ್ಸ್ಕ್ರೈಬರ್ಸು ಆ್ಯಡ್ ಆಗ್ಬೋದು. ನಿಮ್ಮ ಚಾನಲ್ನ ಬೇರೆ ಈಗ ಕೊಲಾಬರೇಷನ್ನ ಯಾರು ಮಾಡ್ತಾ ಇದ್ದಾರೆ ಅವರ ಸಬ್ಸ್ಕ್ರೈಬರ್ಸ್ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ವ್ಯೂಸ್ ಚೆನ್ನಾಗಿ ಬರುತ್ತೆ, ರೀಚ್ ಚೆನ್ನಾಗಿ ಸಿಗುತ್ತೆ. ಓಕೆನಾ? ಹಾಗಾಗಿ ಕೊಲಾಬರೇಷನ್ ಒಂದು ಫ್ಯೂಚರ್ ಏನಿದೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಕೊಲಾಬರೇಷನ್ನ ಮಾಡ್ಕೊಳ್ಳೋದು ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆನಾ? ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಿಮ್ಮ YT ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ವೈಟ್ ಎ ಕೊಲಾಬರೇಷನ್ ಫ್ಯೂಚರ್ನ ನೀವು ವಿಡಿಯೋನ ಅಪ್ಲೋಡ್ ಮಾಡೋವಾಗ ಕೂಡ ಯೂಸ್ ಮಾಡಿಕೊಂಡು ಕೊಲಾಬರೇಟ್ ಮಾಡ್ಕೊಳ್ಬೋದು. ನಾನಿವಾಗ ಆಲ್ರೆಡಿ ಅಪ್ಲೋಡ್ ಮಾಡಿರೋಂಥ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಆ ವಿಡಿಯೋ ಡೀಟೇಲ್ಸ್ ಅಷ್ಟೂ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ಇನ್ವೈಟ್ ಎ ಕೊಲಾಬರೇಟರ್ ಅಂತ ಹೇಳ್ಬಿಟ್ಟು ಹೊಸ ಫ್ಯೂಚರ್ ಬಂದಿದೆ. ಇದರಲ್ಲಿ ಫಸ್ಟು ಯು ಆರ್ ಇನ್ ಕಂಟ್ರೋಲ್ ಅಂತ, ಅಂದರೆ ಈಗ ನೀವು ಕೊಲಾಬರೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಪೂರ್ತಿ ಆ ವಿಡಿಯೋದ ಕಂಟ್ರೋಲ್ ನಿಮ್ಮ ಮೇಲಿರುತ್ತೆ. ಓನರ್ಶಿಪ್ ಪೂರ್ತಿ ನಿಮ್ಮದಾಗಿರುತ್ತೆ. ಓನ್ಲಿ ಯು ಕ್ಯಾನ್ ಮೇಕ್ ಚೇಂಜಸ್ ಟು ದ ವಿಡಿಯೋ. ಓಕೆನಾ? ನೆಕ್ಸ್ಟು ಎಕ್ಸ್ಪ್ಯಾಂಡೆಡ್ ರೀಚ್ ಅಂತ ಅಂದರೆ ವಿ ವಿಲ್ ಹೆಲ್ಪ್ ಯುವರ್ ವಿಡಿಯೋ ರೀಚ್ ಯುವರ್ ಕೊಲಾಬರೇಟರ್ಸ್ ಆಡಿಯನ್ಸ್, ಅಂದರೆ ನಾವು ಯಾರನ್ನ ಕೊಲಾಬ್ರೇಟ್ ಮಾಡ್ತಾ ಇದ್ದೀವಿ ಅವರ ಆಡಿಯನ್ಸ್ಗೂ ಕೂಡ ನಮ್ಮ ಒಂದು ವಿಡಿಯೋ ರೀಚ್ ಆಗುತ್ತೆ. ನೆಕ್ಸ್ಟು ಫುಲ್ ಓನರ್ಶಿಪ್ ಅಂತಂದರೆ ಯು ಕೀಪ್ ಆಲ್ ದ ರೆವಿನ್ಯೂ, ವ್ಯೂಸ್ ಆ್ಯಂಡ್ ವಾಚ್ ಟೈಮ್ ಫ್ರಮ್ ದ ವಿಡಿಯೋ. ಆ ವಿಡಿಯೋದು ಅಷ್ಟು ವ್ಯೂಸು, ವಾಚ್ ಟೈಮು ಮತ್ತು ರೆವಿನ್ಯೂ ನಿಮ್ಮದೇ ಆಗಿರುತ್ತೆ, ಅವ್ರಿಗೆ ಹೋಗೋದಿಲ್ಲ. ಈಗ ಸರ್ಚ್ ಬಾರಲ್ಲಿ ನೀವು ಯಾವ ಚಾನಲ್ನ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ನಾನಿಲ್ಲಿ ರಾಧಿಕಾ ಪಾಳೆಗಾರ ಅಂತ ಸರ್ಚ್ ಮಾಡ್ತೀನಿ. ಇದು ನನ್ನ ಫ್ರೆಂಡ್ ಚಾನಲ್. ಓಕೆನಾ? ಸೊ ಈಗ ನೋಡಿ ಇಲ್ಲಿ ಅಲೋ ಅನಾಲಿಟಿಕ್ಸ್ ವೀವಿಂಗ್ ಅಂತ ಬರುತ್ತೆ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಆ ವಿಡಿಯೋದು ಅನಾಲಿಟಿಕ್ಸ್ ಎಲ್ಲನೂ ಕೂಡ ಅವರಿಗೆ ಗೊತ್ತಾಗುತ್ತೆ. ಬಟ್ ರೆವಿನ್ಯೂ ಎಷ್ಟು ಬಂದಿದೆ, ವಾಚ್ ಟೈಮು, ರೆವಿನ್ಯೂ ಅವರಿಗೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಅವ್ರದ್ದು ಈ ವಿಡಿಯೋಗೆ ವ್ಯೂಸು, ವಾಚ್ ಟೈಮ್ ಎಲ್ಲ ನೋಡ್ಬೋದು, ಬಟ್ ರೆವಿನ್ಯೂ ಗೊತ್ತಾಗಲ್ಲ. ಅಲೋ ಅನಾಲಿಟಿಕ್ಸ್ ವೀವಿಂಗ್ ಅಂತ ಕೊಟ್ಟಾಗ ನೆಕ್ಸ್ಟು ಕ್ರಿಯೇಟ್ ಲಿಂಕ್ ಅಂತ ಕೊಟ್ಟರೆ ಈ ಲಿಂಕು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕಾಪಿ ಸಿಂಬಲ್ ಇದೆಯಲ್ಲ, ಆ ಕಾಪಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕು ಕಾಪಿ ಆಗುತ್ತೆ. ಇನ್ವೈಟ್ ಲಿಂಕು ಕಾಪಿಡ್. ನೆಕ್ಸ್ಟು ಇದನ್ನಿನ್ನೂ ಶೇರ್ ಮಾಡಿಲ್ಲ. ಓಕೆನಾ? ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಆಪ್ಷನ್ ಇದೆಯಲ್ಲ, ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ವಾಟ್ಸಪ್ ಮುಖಾಂತರ ಅಥವಾ ಜಿಮೇಲ್ ಮುಖಾಂತರ ನೀವು ಒಂದು ಲಿಂಕ್ನ ಶೇರ್ ಮಾಡ್ಬೋದು. ಅವರು ನೀವು ಯಾರ ಚಾನಲ್ನ ಒಂದು ಕೊಲಾಬ್ರೇಟ್ ಮಾಡ್ತಾ ಇದ್ದೀರಾ ಅವರು ಈ ಒಂದು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿದ್ರೆ ನಿಮ್ಮ ಚಾನಲಲ್ಲಿ ಇರೋವಂಥ ವಿಡಿಯೋ ಕೊಲಾಬ್ರೇಟ್ ಆಗುತ್ತೆ. ಆದಷ್ಟು ನೀವು ವೀಡಿಯೋಸ್ನ ಜೊತೆಯಲ್ಲಿ ಮಾಡಿರೋದು ಇಲ್ಲ ಅವ್ರ ಬಗ್ಗೆ ಮಾತಾಡಿರೋದಿದ್ರೆ ಅದನ್ನು ಕೊಲಾಬ್ರೇಟ್ ಮಾಡಿ ನೋಡಿ. ಈಗ ಮತ್ತೆ ಪೆಂಡಿಂಗ್ ಅಕ್ಸೆಪ್ಟೆನ್ಸ್ ಅಂತ ಬಂದಿದೆ ನೋಡಿ. ಇವರು ನಾನು ಕಳಿಸಿರೋಂಥ ಲಿಂಕ್ನ ಅಕ್ಸೆಪ್ಟ್ ಮಾಡಿದಾಗ ಈ ಒಂದು ಕೊಲಾಬರೇಷನ್ನು ಸಕ್ಸಸ್ ಆಗುತ್ತೆ, ಕೊಲಾಬರೇಟರ್ಸ್ ಆಗ್ಬೋದು. ಸೊ ಈ ಥರ ನೀವು ಈಸಿಯಾಗಿ ಕೊಲಾಬರೇಷನ್ನ ಮಾಡ್ಕೊಳ್ಬೋದು. ಬಟ್ ಅವರು ಅಕ್ಸೆಪ್ಟ್ ಮಾಡಬೇಕಷ್ಟೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್.